ಏನು ಸ್ಕೂಲಿಗೆ ಟಾಪರ್ ಆದವರು ಈಗ ಅಮ್ಮನ ಜೊತೆ ಮನೆ ಕೆಲಸಕ್ಕೆ ಬಂದಿದ್ದಾರೆ. ನಿನಗೂ ಸ್ಕೂಲ್ ಬಿಟ್ಟು ಕೆಲಸಕ್ಕೆ ಕರ್ಕೊಂಬಂದ್ರೆ ನಿಮ್ಮಮ್ಮ. ಏನು ಮಾಡ್ತೀರಿ, ನಿಮ್ಮಂಥವ್ರ ಹಣೆ ಬರನೇ ಇಷ್ಟು. ಆಯ್ತು, ಮಾಡು ಮಾಡು ಕೆಲಸ. ನನಗೆ ಸಿಕ್ಕಾಪಟ್ಟೆ ಕೆಲಸ ಇದೆ. ಅಮ್ಮ, ನಮಗೆ ಎಷ್ಟು ಅವಮಾನ ಮಾಡ್ತಿದ್ದಾರೆ ಅಮ್ಮ. ನೀನು ನನಗೋಸ್ಕರ ಯಾಕಮ್ಮ ಇಲ್ಲಿ ದುಡಿಬೇಕು? ನಿನಗೆ ಅವಮಾನ ಆಗೋದನ್ನು ನೋಡೋದಕ್ಕಾಗಲ್ಲ ಅಮ್ಮ. ಮಗಳೇ, ನಾನು ದುಡಿಲಿಲ್ಲ ಅಂದರೆ ನಮಗೆ ಊಟ ಎಲ್ಲಿಂದ ಸಿಗ್ಬೇಕಮ್ಮ? ನಿನ್ನ ಓದು ಕೂಡ ಆಗೋದಿಲ್ಲ. ಹೆಣ್ಣು ಮಕ್ಕಳು ಓದಿಲ್ಲ ಅಂದ್ರೆ ಸಂತೋಷದಿಂದ ಸಮಾಜದೊಳಗೆ ಬಾಳೋದಕ್ಕೂ ಕೂಡ ಆಗೋದಿಲ್ಲ. ನನ್ನ ಹಾಗೆ ನೀನು ಕಷ್ಟಪಡಬಾರ್ದಮ್ಮ. ನೋಡು, ನನ್ನ ಹಾಗೆ ಇರುವ ಎಷ್ಟೋ ಅಮ್ಮಂದಿರನ್ನು ನೀನು ಇಂತಹ ಅವಮಾನಗಳಿಂದ ದೂರ ಮಾಡಬೇಕಮ್ಮ. ಅಂದರೆ ನೀನು ಓದಿ ದೊಡ್ಡ ವ್ಯಕ್ತಿ ಆಗು ಮಗಳೇ. ಈಗ ಬಾ, ಮನೆಗೆ ಹೋಗೋಣ. ಮಾರ್ನಿಂಗ್, ಸಿಟ್ ಡೌನ್. ಎಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಳ್ಳಬೇಕು. ಈಗ ನಾ ಹಾಜರಿ ತಗೋತೀನಿ. ರೂಲ್ ನಂಬರ್ 1. ಎಸ್ ಮ್ಯಾಮ್. ರೂಲ್ ನಂಬರ್ 2. ಎಸ್ ಮ್ಯಾಮ್. ರೂಲ್ ನಂಬರ್ 3. ಎಸ್ ಟೀಚರ್. ರೂಲ್ ನಂಬರ್ 4. ಎಸ್ ಮ್ಯಾಮ್. ರೂಲ್ ನಂಬರ್ 5. ಎಸ್ ಮ್ಯಾಮ್. ರೂಲ್ ನಂಬರ್ 6. ಎಸ್ ಮೇಡಮ್. ಓಕೆ, ಇವಾಗ ಒಂದು ಕ್ವಶನ್ ಕೇಳ್ತೀನಿ, ಎಲ್ಲರೂ ಆನ್ಸರ್ ಮಾಡಬೇಕು. ಹೆಣ್ಮಕ್ಳು ಮನಸ್ಸು ಮಾಡ್ರೆ ಏನು ಮಾಡ್ಬೋದು? ಈ ಜಗತ್ತಿನಲ್ಲಿ ಹೆಣ್ಮಕ್ಳ ಪಾತ್ರವೇನು ಹೇಳಿ? ಮ್ಯಾಮ್, ನಾನು ಹೇಳ್ತೀನಿ. ಹೆಣ್ಮಕ್ಳು ಮನಸ್ಸು ಮಾಡಿದರೆ ಮನೆ ಕೆಲಸ ಮಾಡ್ಬೋದು, ಪಾತ್ರೆ ತಿಕ್ಬೋದು. ಹೆಣ್ಮಕ್ಳು ಮನಸ್ಸು ಮಾಡಿದರೆ ಕಣ್ಣೀರು ಕೂಡ ಹಾಕ್ಬೋದು ಮೇಡಮ್. ಗೊತ್ತಾ ನಿಮಗೆ? ಏನು ಅನ್ಕೊಂಡಿದ್ದೀಯಾ ನೀನು ಹೆಣ್ಣಿನ ಬಗ್ಗೆ? ಹೆಣ್ಣು ಸಮಾಜದ ಕಣ್ಣು. ನಿನ್ನನ್ನು ಹೆತ್ತವಳು ಕೂಡ ಒಬ್ಬಳು ಹೆಣ್ಣು. ಗೊತ್ತಾ ನಿಮಗೆ ಹೆಣ್ಣು ಅಂದರೆ? ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಈ ದೇಶವನ್ನು ಕಾಯೋ ಸೈನಿಕ ಆಗ್ಬೋದು. ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಪ್ರಧಾನಮಂತ್ರಿಯೂ ಆಗ್ತಾರೆ. ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ರಾಷ್ಟ್ರಪತಿ ಆಗ್ತಾರೆ. ಅಷ್ಟೇ ಅಲ್ಲ, ಈ ನೆಲಕ್ಕೆ ಭೂಮಾತೆ ಎಂದು ಹೆಸರಿದೆ. ನಮ್ಮ ದೇಶಕ್ಕೆ ಭಾರತಾಂಬೆ ಎಂದು ಹೆಸರಿದೆ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕನ್ನಡ ಮಾತೆ ಅಥವಾ ಕನ್ನಡಾಂಬೆ ಎಂದು ಹೆಸರಿದೆ. ಇದೆಲ್ಲವೂ ಕೂಡ ಒಂದು ಹೆಣ್ಣಿನ ಹೆಸರಿರೋದು, ಗಂಡಸಿನ ಹೆಸರಲ್ಲ. ಹೆಣ್ಣಿಗಾಗಿ ನಮ್ಮ ದೇಶ ಮತ್ತು ಸಂವಿಧಾನ ಏನೆಲ್ಲ ಕೊಟ್ಟಿದೆ ಅಂತ ನಿಜ ಸ್ತುತಿ ಮಾಡೋದಕ್ಕ, ಹಾಲು ನೀರ ಫರಕನ್ನು ಹೇಳೋದಕ್ಕ, ಹಾಲು ನೀರ ಫರಕನ್ನು ಹೇಳೋದಕ್ಕ. ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗಾ ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗಾ. ಹೆಣ್ಣೊಂದು ಹುಟ್ಟಿದರೆ ವಿಷ ಉಣಿಸುವರೆಯ. ಹೆಣ್ಣೊಂದು ಹುಟ್ಟಿದರೆ ವಿಷ ಉಣಿಸುವರೆಯ. ಸಣ್ಣ ವಯಸ್ಸಲ್ಲಿ ಲಗ್ನ ಮಾಡಿಸುವರು, ಸಣ್ಣ ವಯಸ್ಸಲ್ಲಿ ಲಗ್ನ ಮಾಡಿಸುವರು. ಅಕ್ಷರದ ಹಕ್ಕಿಲ್ಲ, ಅಕ್ಕರೆಯ ಮಾತಿಲ್ಲ, ಆಸ್ತಿಯಲ್ಲೂ ಹಕ್ಕಿಲ್ಲ. ಏನು ಸಿಕ್ಕಲ್ಲ ಇವಳಿಗೇನು ಸಿಕ್ಕಲ್ಲ. ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗಾ ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗಾ. ತಂಗಿ, ಹೆಣ್ಣು ಅನ್ನೋದು ಈ ಸಮಾಜದಲ್ಲಿ ಒಂದು ಜೀವಿಯಾಗಿರ್ಲಿಲ್ಲ. ಅವಳು ಆಸ್ತಿ, ವರ್ಣ, ವಂಶ ರವಾನಿಸೋ ಒಂದು ಯೋಜನೆ ಆಗಿದ್ಲು. ಓ, ಯು ಮೀನ್ ಲೈಕ್ ಅ ಪ್ರಾಜೆಕ್ಟ್? ಹ್ಞೂ, ಈ ಜಾತಿ ಆ ಜಾತಿ ಸೇರ್ಬಾರ್ದು, ಆ ವರ್ಣ ಈ ವರ್ಣ ಬೆರಿಬಾರ್ದು, ಈ ಆಸ್ತಿ ಆ ಆಸ್ತಿ ಅವ್ರಿವ್ರ ಕೈ ಸೇರ್ಬಾರ್ದು. ಹಿಂಗೆಲ್ಲ ಆಗ್ಬಾರ್ದು ಅಂದ್ರೆ ಹೆಣ್ಣಿಗೆ ಯೋಚಿಸೋ ಶಕ್ತಿ ಕೊಡ್ಬಾರ್ದು. ಹಾಗೆ ಅವಳಿಗೆ ಒಪ್ಪಿಗೆ ಇದೆಯೋ ಇಲ್ವೋ, ಅವಳ ಬುದ್ಧಿ ಮತ್ತು ಮೈ ಮಾಗಿದ್ಯೋ ಇಲ್ವೋ, ಅವಳಿಗೆ ಜಾತಿಯಲ್ಲೇ ಮದುವೆ ಮಾಡಿಸ್ಬಿಡೋದು. ಹೆಣ್ಣು ಆಸ್ತಿ ತಗೋ ಬರ್ತಾಳೆ. ಹಾಗಾಗಿ ಒಬ್ಬ ಗಂಡಿಗೆ ಹೆಚ್ಚೆಚ್ಚು ಮದುವೆ ಮಾಡಿಸಿದಷ್ಟು ಹೆಚ್ಚೆಚ್ಚು ಆಸ್ತಿ ಬರುತ್ತೆ. ಒಂದ್ ವೇಳೆ ಗಂಡ ಸತ್ರೆ ಅವಳು ನಿನ್ಯಾವ ಗಂಡು ನೋಡದೆ ಇರ್ಲಿ, ಹಾಗ ಅವಳು ಬೇರೆ ಸಂಸಾರ ಮಾಡದೇ ಇರ್ಲಿ ಅಂತ ಅವಳು ತಲೆ ಬೋಳಿಸ್ತಿದ್ರು. ಅವಳು ಮನೆ ಬಿಟ್ಟು ಆಚೆನೆ ಬರಂಗಿರ್ಲಿಲ್ಲ. ಹೇ ನನ್ನಪ್ಪ ಸರ್ದಾರ ಗುಡುಗಿದನಯ್ಯ, ಗುಡುಗಿದನಯ್ಯ ಸಭೆಯಲ್ಲಿ ಹಿಂದಿನ ಹೆಸರಿಗೆ ತೊಳೆದಾನಯ್ಯ, ತೊಳೆದಾನಯ್ಯ ನಾಡಲ್ಲಿ. ಪ್ರತಿಯೊಂದು ಹೆಣ್ಣು ಮಗು
ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಣ್ಣಿಗೆ ರಕ್ಷಣೆ ಇರಬೇಕು. ಹಾಗಂತ ನನ್ನಪ್ಪ ಸರ್ದಾರ ಕೊಡಿಸಿದ ಹಲವು ಸವಲತ್ತು. ಪ್ರತಿ ಕಾರ್ಖಾನೆಯಲ್ಲೂ ಪ್ರತ್ಯೇಕ ಶೌಚಾಲಯ, ಪ್ರತಿಯೊಂದು ಕೆಲಸಕ್ಕೂ ಸಮನಾದ ವೇತನ, ಹೆರಿಗೆ ರಜೆಯನ್ನು ತಪ್ಪದೇ ನೀಡಬೇಕು. ಹೆಣ್ಣು ಶಿಶು ಹತ್ಯೆ ಇನ್ನು ಮುಂದೆ ನಿಷಿದ್ಧ, ಹೆಣ್ಣಿನ ಶೋಷಣೆಗೆ ಜೈಲೇ ಶತಸಿದ್ಧ. ಗೀಯ ಗೀಯದ ಗೀಯ 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 ಗೀಯದ ಗೀಯದ ಗೀಯ ಗೀಯದ ಗೀಯ 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 ಗೀಯದ ಗೀಯದ. ಪ್ರತಿಯೊಂದು ಹೆಣ್ಮಗುವು ಶಿಕ್ಷಿತಳಾಗ್ಬೇಕು. ಆ ಹಕ್ಕನ್ನ ಪ್ರತಿ ಸರ್ಕಾರ ಕಾಪಾಡ್ಬೇಕು. ಅದಲ್ದೆ ಪ್ರತಿ ಕ್ಷೇತ್ರದಲ್ಲೂ ಅವಳಿಗೆ ದುಡಿಯೋ ಅವಕಾಶ ಸಿಗ್ಬೇಕು. ಆರ್ಥಿಕವಾಗಿ ಸ್ವತಂತ್ರಳಾದ ಹೆಣ್ಮಗು ಮಾತ್ರ ನಿಜಕ್ಕೂ ಸ್ವತಂತ್ರಳಾಗಲು ಸಾಧ್ಯ. ಹಾಗಾಗಿ ಅವಳು ಉದ್ಧಾರಕ್ಕಾಗಿ ಅವಳು ಬಯಸಿದ್ದಲ್ಲಿ ದುಡಿಯೋ ಅವಕಾಶ ಸಿಗ್ಬೇಕು. ಅದೂ ಅಲ್ಲದೆ ದುಡಿಯೋ ಕ್ಷೇತ್ರದಲ್ಲಿ ಅವಳಿಗೆ ಅನುಕೂಲ ಆಗುವಂತೆ ಪ್ರತ್ಯೇಕವಾದ ಶೌಚಾಲಯ ಹಾಗೂ ಹೆರಿಗೆ ರಜೆಯ ವ್ಯವಸ್ಥೆ ಇರಬೇಕು. ಕೆಲಸದ ಕ್ಷೇತ್ರದಲ್ಲಿ ಆಕೆಗೆ ಲೈಂಗಿಕ ಕಿರುಕುಳ ಆದಲ್ಲಿ ಇಡೀ ಅಧಿಕಾರ ವರ್ಗವೇ ಜವಾಬ್ದಾರರಾಗುತ್ತಾರೆ. ಹೀಗೆ ಹಲವಾರು ಸವಲತ್ತುಗಳು ಹಾಗೂ ಸ್ವಾತಂತ್ರ್ಯವನ್ನು ನಿಮ್ಮಂತ ಹೆಣ್ಮಕ್ಳು ಅರಿವಿಲ್ಲದೆ ಅನುಭವಿಸುತ್ತಿರುವ ಅನುಕೂಲಗಳನ್ನು ನಮ್ಮಪ್ಪ ಆ ಭಾರತ ಭಾಗ್ಯ ವಿಧಾತಾನೇ ಕೊಡಿಸಿದ್ದು. ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲೂ ಹಕ್ಕುಂಟು, ಗಂಡು ಹೆಣ್ಣು ಎಂಬ ಭೇದಕ್ಕಿನ್ನೆಲ್ಲಿ ಎಡೆಯುಂಟು. ಕಳೆದ್ ಹೋಯ್ತು ಹಳೆ ಕಾಲ, ಬರ್ತೈತೆ ಹೊಸ ಸುಗ್ಗಿ, ಪ್ರತಿಯೊಬ್ಬ ಪ್ರಜೆ ಈಗ ನಿಂತನೋ ಎದೆ ಹಿಗ್ಗಿ. ಪ್ರತಿಯೊಬ್ಬ ಪ್ರಜೆ ಈಗ ನಿಂತನೋ ಎದೆ ಹಿಗ್ಗಿ. ಪ್ರತಿಯೊಬ್ಬ ಪ್ರಜೆ ಈಗ ನಿಂತನೋ ಎದೆ ಹಿಗ್ಗಿ. ಗೀಯ 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 ಇನ್ನೊಂದ್ಸಲ ಹೆಣ್ಣಿನ ಬಗ್ಗೆ ಮಾತಾಡಬೇಕು ಅಂತಂದರೆ ಎಚ್ಚರದಿಂದ ಮಾತಾಡು. ಚೆನ್ನಾಗಿ ಮಾತಾಡಿದೆ ಪುಟ್ಟ. ಜಗತ್ತು ನಡೆಯುವುದು ಹೆಣ್ಣಿನ ಮೇಲೆ. ಗಂಡಸು ಅವಳ ತಾಯಿಯ ಮಡಿಲಲ್ಲಿ ಬೆಳೆಯುತ್ತಾನೆ ಅಷ್ಟೇ. ನೀನು ದೊಡ್ಡವಳಾದ್ಮೇಲೆ ಏನು ಆಗ್ಬೇಕು ಅನ್ಕೊಂಡಿದೀಯಾ? ನಾನು DC ಆಗ್ಬೇಕು ಅನ್ಕೊಂಡಿದ್ದೀನಿ ಮ್ಯಾಮ್. ಕೆಲವು ವರ್ಷಗಳ ನಂತರ ತಾಯಿ ಎಲ್ಲರ ಕಾಲಿಗೆ ಬಿದ್ದು ಹಣ ಸಂಗ್ರಹಿಸಿ ಮಗಳಿಗಾಗಿ ಓದಿಗಾಗಿ ಅವಳನ್ನು IAS ಕೋಚಿಂಗಿಗೆ ಡೆಲ್ಲಿಗೆ ಕಳಿಸ್ತಾಳೆ. ಮಗಳು ಕೂಡ ಕಷ್ಟಪಟ್ಟು ಕೋಚಿಂಗ್ ಮಾಡಿಕೊಂಡು ಕೊನೆಯದಾಗಿ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗ್ತಾಳೆ. ಮೇ ಐ ಕಮಿಂಗ್ ಸರ್? Yes, come in. ಗುಡ್ ಮಾರ್ನಿಂಗ್ ಸರ್. Oh, very good morning. ಗುಡ್ ಮಾರ್ನಿಂಗ್ ಮ್ಯಾಮ್. ಗೌರಿ, ಹೇಳಿ ನಿಮ್ಮ ಪರಿಚಯ. ಸರ್, ನನ್ನ ಹೆಸರು ಗೌರಿ ಅಂತ. ನನ್ನ ತಾಯಿ ಕೆಲಸಕ್ಕೆ ಹೋಗ್ತಾರೆ, ನನ್ನ ತಂದೆ ಇಲ್ಲ. ನಾವು ತುಂಬ ಬಡ ಕುಟುಂಬದಿಂದ ಬಂದವರು ಸರ್. ಓಕೆ, ಈಗ ನಿಮ್ಮ ಬಗ್ಗೆನೇ ಒಂದು ಪ್ರಶ್ನೆ. ನಿಮಗೆ ಮದುವೆ ಆಗ್ತಿದೆ ಅಂತ ಅಂದ್ಕೊಳ್ಳಿ. ಮದುವೆ ಆದ ಅದೇ ದಿನವೇ ನಿಮ್ಮ ಗಂಡ ತೀರೋಗ್ತಾನೆ. ನಂತರದಲ್ಲಿ ನೀವು ಬೇರೆ ಮದುವೆ ಆಗ್ತೀರಾ. ಬೇರೆ ಮದುವೆ ಆದ ನಂತರ ಕೆಲ ದಿನ ನಂತರ ನಿಮ್ಮ ಮೊದಲನೇ ಗಂಡ ಮತ್ತೆ ಮರಳಿ ವಾಪಸ್ ಬರ್ತಾನೆ. ಅಂದರೆ ಆತ ಸತ್ತಿರೋದಿಲ್ಲ, ವಾಪಸ್ ಜೀವಂತವಾಗಿ ಬರ್ತಾನೆ. ಏನು ಮಾಡ್ತೀರಿ ನೀವು ಅವಾಗ? ಯಾರ ಜೊತೆ ಇರೋಕ್ಕೆ ಇಚ್ಛೆ ಪಡ್ತೀರಿ? ಎಸ್ ಸರ್, ನನ್ನ ಮೊದಲ ಗಂಡ ತೀರಿ ಹೋದ ನಂತರ ನಾನು ಡಾಕ್ಟರ್ನಿಂದ ಮರಣದ ಪತ್ರ ಇಸ್ಕೊಳ್ತೇನೆ. ಕಾನೂನಿನ ಪ್ರಕಾರ ಮೊದಲ ಗಂಡ ತೀರಿ ಹೋದರೆ ಒಬ್ಬ ಹೆಣ್ಣಿಗೆ ಇನ್ನೊಂದು ಮದುವೆ ಆಗೋ ಹಕ್ಕಿದೆ. ಒಂದು ವೇಳೆ ತೀರಿ ಹೋದ ನನ್ನ ಗಂಡ ಮರಳಿ ಬಂದರೆ ಕಾನೂನಿನ ಪ್ರಕಾರ ನನ್ನ ಎರಡನೇ ಮದುವೆಗೆ ಯಾವುದೇ ತೊಂದರೆ ಇಲ್ಲ. ಮರಣದ ಪತ್ರವಿದ್ದರೆ ನನ್ನ ಎರಡನೇ ಮದುವೆ ಕೂಡ ನಿಜ ಆಗುತ್ತದೆ. ಅದು ಅಲ್ಲದೆ ನಾನು ಯಾರ ಜೊತೆಗೆ ಇರಬೇಕು ಎಂಬುದು ನನ್ನ ವೈಯಕ್ತಿಕ ವಿಷಯ ಸರ್. ಓಕೆ, ನೀವು ಜಿಲ್ಲಾಧಿಕಾರಿಯಾಗಿದ್ದೀರಿ. ನಿಮ್ಮ ಅಧಿಕಾರ ವ್ಯಾಪ್ತಿಯ ಒಂದು ಊರಿನಲ್ಲಿ ಎರಡು ಗುಂಪುಗಳ ನಡುವೆ ಭಾರಿ ದೊಡ್ಡ ಪ್ರಮಾಣದ ಘರ್ಷಣೆ ನಡೀತಾ ಇದೆ. ಆವಾಗ ನಿಮ್ಗೆ ಫೋನ್ ಬರುತ್ತೆ. ನೀವು ಫೋನ್ ಬಂದಾಗ ನೀವು ತೆಗೆದುಕೊಳ್ಳುವಂಥ ಆ್ಯಕ್ಷನ್ ಏನು? ಮ್ಯಾಮ್, ಮೊದಲು ಆ ಸ್ಥಳಕ್ಕೆ ನಾನು ಹೋಗಲು ಸಿದ್ಧಳಾಗ್ತೇನೆ. ಮತ್ತು ಕಾನೂನಿನ ರೀತಿಯಲ್ಲಿ ನಾನು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ತೇನೆ.
ಆ ಹೊಡೆದಾಟಕ್ಕೆ ಕಾರಣ ಏನಿರ್ಬೋದು ಅಂತ ತಿಳಿದುಕೊಳ್ಳಲು ಪ್ರಯತ್ನ ಮಾಡಿ ಆ ಸ್ಥಳಕ್ಕೆ ಭೇಟಿ ನೀಡಿ ಸನ್ನಿವೇಶ ಹತೋಟಿಯಲ್ಲಿ ಇರದೇ ಇದ್ದರೆ ಅಗ್ನಿಶಾಮಕ ಆಗಿರ್ಬೋದು, ಆಂಬುಲೆನ್ಸ್ ಮತ್ತು ಹೆಚ್ಚುವರಿ ಭದ್ರತೆಯನ್ನು ಕರೆಸಿಕೊಂಡು ಗಲಾಟೆಯನ್ನು ಶಾಂತ ರೀತಿಯಲ್ಲಿ ಪರಿಹಾರ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ನಿಮಗೆ 1 2 3 ಓದೋಕ್ಕೆ ಬರೆಯೋಕ್ಕೆ ಬರುತ್ತಾ? ಎಸ್ ಮ್ಯಾಮ್, ಬರುತ್ತೆ. ವಾಟ್ ಈಸ್ ದ ನಂಬರ್ಸ್? ಮ್ಯಾಮ್, ನಂಬರ್ಸ್ಗಳು ಇಷ್ಟೇ ಇದ್ದಾವೆ ಅಂತ ಹೇಳೋದಕ್ಕಾಗೋದಿಲ್ಲ. ನಾನು ಅನಂತವರೆಗೆ ನಂಬರ್ಗಳನ್ನು ಬರಿಬಲ್ಲೆ. ನನಗೆ ಎಣಿಸೋದಕ್ಕೆ ಆಗುವಷ್ಟು ನಂಬರ್ಗಳನ್ನು ನಾನು ಎಣಿಸಬಲ್ಲೆ ಮ್ಯಾಮ್. ಹಾಗೂ ನಾನು ಇದನ್ನೇ ನಂಬರ್ಸ್ ಅಂತ ಕರಿತೇನೆ. ಗೌರಿ, ನೀವೀಗ ಹೋಗಬಹುದು. ಕೆಲ ತಿಂಗಳ ನಂತರ ಗೌರಿ DC ಆಗಿ ತಾಯಿ ಹತ್ರ ಬಂದಾಗ, ಅಮ್ಮ, ನಿಂಗೆ ಗೊತ್ತಾ ನಾನು IAS ಆಫೀಸರ್ ಆಗಿದ್ದೀನಿ? ನನಗೆ ಆಶೀರ್ವಾದ ಮಾಡಮ್ಮ. ಮಗಳೇ, ನಮ್ಮ ಕಷ್ಟಗಳೆಲ್ಲ ಇವಾಗ ನಿವಾರಣೆ ಆಗುವಮ್ಮ. ಮಗಳೇ, ನಾನು ಅದೃಷ್ಟ ಮಾಡಿದ್ದೇನಮ್ಮ ನಿನ್ನಂಥ ಮಗಳನ್ನು ಪಡೆಯೋದಕ್ಕೆ. ನಾನು ಎಷ್ಟೋ ಮನೆ ಮುಸುರೆ ತೊಳೆದು ನಿನ್ನ ಓದಿಸಿದ್ದಕ್ಕೂ ನಮ್ಮ ಜೀವನ ಸಾರ್ಥಕವಾಯಿತಮ್ಮ. ನಾನು ಇವತ್ತು ಎಲ್ಲ ಜನರಿಗೂ ಒಂದು ಮಾತನ್ನು ಹೇಳುತ್ತೇನೆ. ಹೆಣ್ಣು ಸಮಾಜದ ಕಣ್ಣು. ಎಲ್ಲೋ ಒಂದು ಮನೆಯಲ್ಲಿ ಸೊಸೆಯ ಹೆರಿಗೆ ಆಯ್ತಂದ್ರೆ ಏನಂತ ಕೇಳ್ತಾರಪ್ಪ ಅಂತಂದ್ರೆ ಅತ್ತಿ ಮನೆಯವರು ಫಸ್ಟ್ ಫೋನ್ ಬಂದಾಗ ಹೆಣ್ಣು ಗಂಡು ಅಂತ ಕೇಳ್ತಾರೆ. ಅವಾಗ ಹೆಣ್ಣು ಹುಟ್ಟಿದ್ರೆ ಪೀಡೆ ಅಂತ ಹೇಳ್ತಾರೆ, ಗಂಡು ಹುಟ್ಟಿದರೆ ಪೇಡೆ ಹಂಚುವರು, ಹೆಣ್ಣು ಹುಟ್ಟಿದರೆ ಹೊರೆ ಎನ್ನುವರು, ಗಂಡು ಹುಟ್ಟಿದರೆ ದೊರೆ ಎನ್ನುವರು, ಹೆಣ್ಣು ಹುಟ್ಟಿದರೆ ಹುಣ್ಣು ಎನ್ನುವರು, ಗಂಡು ಹುಟ್ಟಿದರೆ ಹೊನ್ನ ಬಂತೆನ್ನುವರು. ನೋಡ್ರಿ, ಅಂದು ಹೋರಾಡಿದ ಹೆಣ್ಣು ಕೂಡ ಕಿತ್ತೂರಾಣಿ ಚೆನ್ನಮ್ಮನೇ. ಇಂದಿನ ನಿರ್ಮಲಾ ಸೀತಾರಾಮನ್ ಕೂಡ ಹೆಣ್ಣೆ. ಅಂದಿನ ಒನಕೆ ಓಬವ್ವನು ಕೂಡ ಹೆಣ್ಣೆ. ಇಂದಿನ ಸಾಲು ಮರದ ತಿಮ್ಮಕ್ಕ ಕೂಡ ಹೆಣ್ಣೆ. ಹೆಣ್ಣಿಲ್ಲದೆ ಗಂಡು ಬಂದಿದ್ದಾದರೂ ಎಲ್ಲಿಂದ ಹೇಳಿ. ನೋಡ್ರಿ, ಇವತ್ತು ನನ್ನ ಮಗಳು ಇಂಥ ಮಟ್ಟಕ್ಕೆ ಬೆಳೆದಿದ್ದಾಳೆ ಅಂತಂದ್ರೆ ನನಗೆಷ್ಟು ಹೆಮ್ಮೆ ಆಗತೈತಪ್ಪ ಅಂತಂದ್ರೆ, ಹೆಣ್ಣು ಮಕ್ಕಳು ಕೂಡ ಸಾಧನೆ ಮಾಡಬಹುದು ಅಂತ ನನ್ನ ಮಗಳು ಕೂಡ ತೋರಿಸಿಕೊಟ್ಟಿದ್ದಾಳೆ. ಇಂತಹ ಬಡತನ ಸ್ಥಿತಿಯಲ್ಲಿದ್ದರೂ ಕೂಡ ನನ್ನ ಮಗಳು ಇಂತಹ ಒಂದು ಹೆಮ್ಮೆಯ ಒಂದು ಅಧಿಕಾರವನ್ನು ಹೊಂದಿದ್ದಾಳೆ. ನನಗೆ ನನ್ನ ಮಗಳ ಬಗ್ಗೆ ಹೇಳಲು ಹೆಮ್ಮೆಯಾಗುತ್ತದೆ. ಜೈ ಹಿಂದ್. ಬೆಳೆದ ಮರವಾಗಿ ನಿಂತಲ್ಲೇ ತಲೆವಾಗಿ ಈ ಭೂಮಿ ನೀತಿ ಸ್ವರ್ಗ